ಮಂತ್ರಿಗಳಿಗೆ ಕಾನೂನಿನ ಅರಿವಿಲ್ಲ ಅಂತ ಅನ್ಕೊಂಡಿದ್ದೀನಿ. ಗೃಹ ಮಂತ್ರಿಗಳಿಗೆ ಕಾನೂನಿನ ಅರಿವಿದೆ ಅಂತ ನಮ್ಮ ಸ್ನೇಹಿತರು ಅಂದ್ಕೊಂಡಿದ್ದು ಅವ್ರಿಗಿಲ್ಲ ಅನ್ನಿಸ್ತಾ ಇದೆ. ಈಗ ಒಬ್ಬ ಗೃಹ ಮಂತ್ರಿಯಾಗಿ ಈ ರೀತಿಯ ಮಾತುಗಳನ್ನ ಹೇಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. KR ನಗರದಲ್ಲೂ ಆಗಿದೆ ಅದು. ಇದು ರಾಮನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಈ ಥರ ಆಗ್ತಾ ಇದೆ. KR ನಗರದಲ್ಲೂ ಆಗಿದೆ, ಬೇರಿಯಾದಲ್ಲೂ ಆಗಿದೆ. ನೋಡಿ, ಇನ್ನೊಂದು ಭಾಳ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಮ್ಯಾಪಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಕೃಷ್ಣರಾಜನಗರದಲ್ಲಿ 4 ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಊರಿನಲ್ಲಿ ಒಂದು ಮತಗಟ್ಟೆನಲ್ಲಿ 1,000 ಜನ ಮತದಾರರು ಇರ್ತಾರೆ. ಅವರು ಸತ್ತಿರೋರ್ನು ಕೂಡ ಅವ್ರ ಮನೆಯಲ್ಲಿ ಸತ್ತಿದ್ದಾರೆ ಅಂತೇಳಿ ಮ್ಯಾಪಿಂಗ್ನಲ್ಲಿ ಮಾಡ್ತಾಯಿದ್ದಾರೆ. ಈಗಲೇ ಡಿಲೀಷನ್ ಮಾಡಲ್ಲ, ನೆಕ್ಸ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಮತದಾರರಿರೋದು 118 ಜನ ಮತದಾರರಿರೋದು. ನೋಡಿ, ಇಲ್ಲಿ ಒಂದು ಬೂತು ನಿರ್ಲೆನಲ್ಲಿ 118 ಜನ ಒಂದು ಬೂತಲ್ಲಿ ಮತದಾರರಿದ್ದರೆ 100% ಅಂತೇಳಿ ಮ್ಯಾಪಿಂಗ್ ಆಗ್ಬೋದು. 100 ಸಿಕ್ಕಿದ್ದಾರೆ, 118 100.4 ಆಗಕ್ಕೆ ಸಾಧ್ಯನಾ? ನನಗದು ಗೊತ್ತಾಯ್ತಾ ಇಲ್ಲ. ಮತದಾರರಿರೋದೇ 1,118, 1,130 ಹೆಂಗಾಗಕ್ಕೆ ಸಾಧ್ಯ?